ಶ್ರೀಮತಿ ಶ್ರೀಮಾನ್ ಶ್ರೀಮತಿ. ಪುಟ್ಟಮಲ್ಲಿಯವರು ಯಾವುದೇ ಕೆಲಸ ಮಾಡಿದ್ರು ಆಸಕ್ತಿಯಿಂದ ಮಾಡ್ತಾರೆ. ಇದೇ ಆಸಕ್ತಿನ ನನಗೆ ತೋರಿಸಿದ್ರೆ ನನ್ನ ಹೃದಯ ಕುಣಿದಾಡ್ಬಿಟ್ಟಿರೋದು. ಅವರನ್ನು ನೋಡ್ತಾ ಇದ್ರೆ ಕಣ್ಣಿಗೇನೋ ಒಂಥರ ಆನಂದ. ಯಾವುದಕ್ಕೂ ಒಂದು ಫೋಟೋ ತಕ್ಕೊಂಬಿಡೋಣ. ಚಂದನ್ ಅವರೇ, ನನ್ನ ಪ್ಲೇಟ್ ಯಾಕೆ ತೆಗೆದ್ರಿ? ಅದು ಪ್ಲೇಟ್ ಅಲ್ಲ ಪುಟ್ಟಮಲ್ಲಿಯವರೇ, ಫೋಟೋ. ಹೇಳಿದ್ರಿ ಸಾಡ, ಅದನ್ನ ಯಾಕೆ ತೆಗೆದ್ರಿ? ನಾನು ತೆಗೆದಿದ್ದು ನಿಮ್ಮ ಫೋಟೋ ಅಲ್ಲ, ನಿಮ್ಮ ಸೀರೆ ಫೋಟೋ. ಆದ್ರೂ ಸೀರೆ ಒಳಗಡೆ ಇರೋದು ನಾನೇ ತಾನೇ. ಹೊರಗೆ ಬಂದ್ಬಿಡಿ. ಅಂದ್ರೆ ಇಷ್ಟೊಂದು ಒಳ್ಳೊಳ್ಳೆ ಸೀರೆ ಹಾಕೋತಿರಲ್ಲ, ಎಲ್ಲಿ ತರ್ತೀರಾ ಅಂದೆ. ಅದು ನಮ್ ಡ್ಯಾಡು ಸೀರೆ ವ್ಯಾಪಾರ ಮಾಡ್ತಾರೆ ಎನ್ನಿ. ನಾನು ಎಲ್ಲಾ ಸೀರೆನೂ ಅವ್ರ ತವನೇ ತಕೊಂಬರೋದು. ಅಲ್ಲಿ ಸೀರೆ ಸಿಗ್ತವೆ, ಲಂಗ ಸಿಗ್ತವೆ, ಜಾಕೆಟ್ ಸಿಗ್ತವೆ, ಚೂಡಿದಾರ್ ಸಿಗ್ತವೆ, ಫ್ರಾಕು ಸಿಗ್ತವೆ ಎನ್ನಿ. ಪುಟ್ಟಮಲ್ಲಿಯವರೇ, ಬಟ್ಟೆ ಅಂಗಡಿ ಅಂದ್ಮೇಲೆ ಇದೆಲ್ಲ ಸಿಗ್ಲೇಬೇಕಲ್ವಾ? ಅಲ್ಲಿ ಒಬ್ಬ ಟೈಲರ್ ಅವನೇ, ಅವ್ನಿಗೆ ಹೇಳ್ಬಿಟ್ಟು ಹಿಂಗಿಂಗೆ ಬೇಕು ಅಂತ ಹೊಲಿಸ್ಕತೀನಿ. ಒಂದೊಂದ್ಸಲ ತೋಳ ಇಲ್ಲಿ ಗಂಟೆ ಇಡ್ಸ್ಕತೀನಿ, ಒಂದೊಂದ್ಸಲ ಇಲ್ಲಿ ಗಂಟೆ ಇಡ್ಸ್ಕತೀನಿ, ಒಂದೊಂದ್ಸಲ ಇಲ್ಲಿ ಗಂಟೆ ಇಡ್ಸ್ಕತೀನಿ. ಇಲ್ಲಿ ನೋಡಿ, ಈ ಬಾರ್ಡ್ರು ಹಿಂಗೆ ಬರ್ಬೇಕು ಅಂತ 7 ಇಡ್ಸ್ಕತೀನಿ. ಅದಕ್ಕೆ ಇದು ಈ ಡಿಸೈನು. ಪುಟ್ಟಮಲ್ಲಿಯವರದು ಡಿಸೈನ್ ಅಲ್ಲ, ಡಿಸೈನು. ಹಿಡಿದ್ರೆ ಚಾಡ. ಪುಟ್ಟಮಲ್ಲಿಯವರೇ, ನೀವಿಷ್ಟು ಡಿಸೈನ್ ಬಟ್ಟೆ ಹೊಲ್ಸ್ಕೊತೀರಾ ಅಂದ್ರೆ ನಿಮ್ಮಲ್ಲೊಬ್ಬ ಫ್ಯಾಷನ್ ಡಿಸೈನರ್ ಇದ್ದಾನೆ. ಅವನನ್ನ ಯಾಕೆ ಹೊರಗಡೆ ತರಬಾರ್ದು? ತರ್ಬೋದು ಅನ್ನಿ, ಆದ್ರೆ ನಮ್ ಬಾಬಣ್ಣ ಇದಕ್ಕೆಲ್ಲ ಒಪ್ಪಲ್ಲ. ಪುಟ್ಟಮಲ್ಲಿಯವರೇ, ನಿಮ್ ಬಾಬಣ್ಣ ನಿಮ್ಮನ್ನ ಅಡುಗೆ ಮನೆ ಅನ್ನೋ ಬಾವಿಲಿ ಇರಿಸಿದ್ದಾರೆ. ಅಲ್ಲಿಂದ ಹೊರಗೆ ಬನ್ನಿ, ಈ ಫ್ಯಾಷನ್ ಪ್ರಪಂಚನ ನೋಡಿ. ಇಲ್ಲಿ ತರತರದ ಜನಗಳು ಸಿಗ್ತಾರೆ. ಆದ್ರಿಂದ ಏನಾದ್ದು? ಪುಟ್ಟಮಲ್ಲಿಯವರೇ, ಈ ಫ್ಯಾಷನ್ ಪ್ರಪಂಚದಿಂದ ದುಡ್ಡು ಸಿಗುತ್ತೆ, ಹೆಸರು ಸಿಗುತ್ತೆ. ನೀವೆಲ್ಲೇ ಹೋದ್ರೂ ಜನ ನಿಮ್ಮನ್ನ ಮಾತಾಡಿಸ್ತಾರೆ. ಹಂಗಂದರ್ಯಾ? ಹಂಗಾದ್ರೆ ನಾನು ಇದ್ದ ಕಲಿತೀನಿ. ನಾವ್ ಎಲ್ಲಿವರೆಗೂ ಹೆದರ್ಕೊಂಡು ಮನೆ ಒಳಗೆ ಕೂತಿರ್ತೀವೋ ಅಲ್ಲಿವರೆಗೂ ಏನನ್ನೂ ಅಚೀವ್ ಮಾಡಕ್ಕಾಗಲ್ಲ. ಅದೇ ಒಂದು ಸರಿ ಮನೆಯಿಂದ ಕಾಲ್ ಆಚೆ ಇಟ್ರೆ ಹೆಣ್ಮಕ್ಳಿರೋದು ಬರೀ ಅಡ್ಗೆ ಮನೆ ಕ್ಲೀನ್ ಮಾಡಕ್ಕಲ್ಲ, ಗಂಡಸ್ರು ಲೆವೆಲ್ಗೆ ನಿಂತು ಸಾಧನೆ ಮಾಡಕ್ಕೆ ಅಂತ ಪ್ರೂವ್ ಮಾಡ್ಬೋದು. ವಾ 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 ವಾ. ನಾನು ಆಮೇಲೆ ಕಾಲ್ ಮಾಡ್ತೀನಿ. ಎಂಥ ಮಾತು ಹೇಳ್ಬಿಟ್ರಿ ಮಧುರ ಅವ್ರೆ. ದಿಟ್ಟವಾಗ್ಲೂ ಎಣ್ಣೆಕ್ಲೇನಾರು ನಿಮ್ಮ ಮಾತು ಕೇಳಬಿಟ್ರೆ ಆವತ್ತೇ ಉದ್ಧಾರ ಆಗ್ಬಿಡ್ತಾರೆ. ಇದೇನಿದು ಗೌಡ್ರೆ, ನಾನೇನೋ ಸ್ಟೇಜ್ ಮೇಲೆ ನಿಂತ್ಕೊಂಡು ಭಾಷಣ ಮಾಡ್ತಿರೋ ಥರ ಚಪ್ಪಾಳೆ ಹೊಡಿತಿದ್ದೀರಾ? ಮಧುರ ಅವ್ರೆ, ನಿಮ್ಮ ಮಾತುಗಳನ್ನ ಕೇಳಿದ್ಮೇಲೆ ಚಪ್ಪಾಳ ಹೊಡಿದೇ ಇರಕ್ಕದ್ದ. ನಿಮ್ಮಂಥ ಸಾಧಕಿನ ನೋಡಿ ಉರ್ದುಂಬಿಸ್ತೇ ಹೋದ್ಮೇಲೆ ನನ್ನಂತವ್ನು ಇದ್ದು ಏನು ಪ್ರಯೋಜನ ಹೇಳಿ? ಗೌಡ್ರೆ, ಅಂತ ಸಾಧನೆ ನಾನೇನು ಮಾಡಿದ್ದೀನಿ? ಚೆಂದಾಗಿ ಹೇಳಿದ್ರಿ ಕಂಪುಡಿ ಮಧುರ ಅವ್ರೆ. ನೀವು ಸ್ವತಂತ್ರವಾಗಿ ಗ್ರೂಮಿಂಗ್ ಕ್ಲಾಸ್ ನಡೆಸ್ತಾ ಇದ್ದಾರಿ, ಜನಗಳನ್ನ ಗ್ರೂಮ್ ಮಾಡ್ತಾ ಇದ್ದಾರಿ, ಒಬ್ಬ ನಾಲಾಯಕ ಗಂಡನ್ನ ಹಟ್ಟಿಲಿ ಇಟ್ಕೊಂಡು ಸಾಕ್ತಾ ಇದ್ದಾರಿ. ಅವರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅಂದ್ರೂ ಅವ್ರ ಜೊತೆಗೆ ಜೀವನ ಮಾಡ್ತಾ ಇದ್ದಾರಿ. ಗೌಡ್ರೆ, ಜಾನಿ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡಿ. ಜಾನಿ ನಂಗೆ ತುಂಬಾ ಸಪೋರ್ಟಿವ್ ಆಗಿದ್ದಾರೆ. ಅವ್ರ ಮನೆ ಕೆಲಸ ಎಲ್ಲ ಮಾಡದೆ ಹೋದ್ರೆ ನಾನು ಆಚೆ ಹೋಗಿ ಹೇಗೆ ದುಡಿಯೋಕ್ಕಾಗುತ್ತೆ? ಅಣ್ಣಯ್ಯಪ್ಪನವ್ರಿಗೆ ಹಟ್ಟಿ ಕೆಲಸ ಬಿಟ್ಟು ಆಚೆ ಕೆಲಸ ಮಾಡೋ ಯೋಗ್ಯತೆ ಇದ್ದಕಂಬಿಡಿ. ಅದಕ್ಕೆ ಅವರು ಹಟ್ಟಿ ಕೆಲಸ ಮಾಡ್ಕೊಂಡಾರೆ. ಅದರಲ್ಲಿ ಅವ್ರನ್ನ ಹೋಗಳ ಅವಶ್ಯಕತೆ ಇದ್ದ. ನೀವು ಅನ್ನಿ, ನಾನು ಕೆಲಸ ಮಾಡ್ಕೊಂಡಿರ್ತೀನಿ. ಯಾಕೆ? ಯಾಕಂದ್ರೆ ನೀವು ನನ್ನ ನೀವು ಬಂದಿದ್ಯಾಕೆ ಅಂದೆ. ಅದು ನಿಮ್ಮ ದರ್ಶನ ಮಾಡ್ಕೊಂಡು ಹೋಗಕ್ಕ ನೀ. ನನ್ನ ದರ್ಶನ ಮಾಡಕ್ ನಾನೇನ್ ದೇವಿನಾ? ದಿಟ ಹೇಳಬೇಕು ಅಂದ್ರೆ ದ್ಯಾವ್ರಿಗಿಂತ ಹೆಚ್ಚು. ಗೌಡ್ರೆ, ನಿಮಗ್ ಮಾಡಕ್ ಬೇರೆ ಕೆಲ್ಸ ಇಲ್ಲ ಅಂದ್ರೆ ಪುಟ್ಟಮಲ್ಲಿ ಅವ್ರು ಮಾಡಕ್ ಕೆಲ್ಸದಲ್ಲಿ ಹೋಗಿ ಹೆಲ್ಪ್ ಮಾಡಿ. ಅದ್ ಬಿಟ್ಟು ಇಲ್ಲಿ ಬಂದು ಓತ್ಲಾ ಮಾತುಗಳನ್ನ ಆಡ್ಕೊಂಡು ನಿಂತ್ಕೋಬೇಡಿ. ಅವೇ ಪುಟ್ಮಲಿ ಏನ್ ಮಾಡ್ತಾ ಇದ್ದಾಯ್ಮೆ? ಬಾಬಣ್ಣ, ಕೆಲಸ ಮಾಡ್ತೀವ್ನಿ, ನನ್ಗೆ ಡಿಸ್ಟರ್ಬರ್ ಮಾಡಬೇಡಿ. ಅದು ಡಿಸ್ಟರ್ಬರ್ ಅಲ್ಲ ಕಮ್ಮೆ, ಡಿಸ್ಟರ್ಬ್. ಹಿಡಿದ್ರಿ ಜಾಡ, ಅದನ್ನೇ ಮಾಡಬೇಡಿ. ಆಮೇಲೆ ಪುಟ್ಮಲಿ, ಗಂಡ ಪಟ್ಟು ಪ್ರೀತಿಯಿಂದ ಮಾತಾಡ್ಬೇಕಾರೆ ನೀನು ಪ್ರೀತಿಯಿಂದ ಮಾತಾಡೋದು ಬಿಟ್ಬಿಟ್ಟು ನನಗೆ ಉಲ್ಟಾ ಮಾತಾಡಿಯಾ? ಬಾಬಣ್ಣ, ನಾನೆಲ್ಲ ಉಲ್ಟಾ ಮಾತಾಡ್ತೇವ್ನಿ. ನೋಡಿ, ಕೆಲಸ ಮಾಡ್ತೀನಿ ನೋಡಿ. ಅವೇ ಪುಟ್ಮಲಿ, ಇದೇನಮ್ಮೆ ರಾವ್ ಕಲ್ಲಂಗ ಚೆಡ್ಡಿ ಚಿತ್ರಗಳನ್ನ ಬಿಡಿಸ್ತಾ ಕೂತಿದೆ. ಬಾಬಣ್ಣ, ಬರೀ ಇದು ಚಿತ್ರಗಳಲ್ಲ ನೀ, ನಾನು ಫ್ಯಾಷನ್ ಡಿಕೋಟಿಂಗ್ ಕಲಿತಾವ್ನಿ. ಅದು ಫ್ಯಾಷನ್ ಡಿಕೋಟಿಂಗ್ ಅಲ್ಲ ಕಮ್ಮೆ, ಫ್ಯಾಷನ್ ಡಿಸೈನಿಂಗ್. ಹಿಡಿದ್ರಿ ಜಾಡ, ನಾನು ಅದನ್ನೇ ಕಲ್ತು ವ್ಯಾಪಾರ ಶುರು ಮಾಡ್ಬೇಕು ಅನ್ಕೊಂಡೇವ್ನಿ. ಆಮೇಲೆ ಪುಟ್ಮಲಿ, ನೀನು ಫ್ಯಾಷನ್ ಡಿಸೈನಿಂಗ್ ಕಲ್ತು ವ್ಯಾಪಾರ ಮಾಡಿಯಾ? ಪುಟ್ಮಲಿ, ಫ್ಯಾಷನ್ ಡಿಸೈನಿಂಗ್ ಸ್ಪೆಲ್ಲಿಂಗ್ ಹೇಳಮ್ಮೆ. ಕಣ್ಮುಚ್ಚ
ಮುಚ್ಕೊಳ್ಳಿ ಹೇಳ್ತೀನಿ. ನಾನು ಹೇಳೋವರೆಗೂ ಕಣ್ ಬಿಡ್ಬಾರ್ದು. ಆಯ್ತು ಬಿಡು. ಕೇಳಿಸ್ಕೊಳ್ಳಿ. ಹೇಳು. ಯಾವ AHIONIDENIG ಕಣ್ಬಿಡಿ. ಆಮೇಲೆ ಪುಟ್ಮಲಿ ಬರೀ ಸ್ಪೆಲ್ಲಿಂಗ್ ಹೋಗ್ಬಿಟ್ರೆ ಸಾಕಾಗಲ್ಲ ಕಮ್ಮೆ. ಇದು ಕಲಿಬೇಕು ಅಂದ್ರೆ 3-4 ವರ್ಷ ಕೋರ್ಸ್ ಮಾಡ್ಬೇಕು, ಆಗ್ಲೇ ಇದೆಲ್ಲ ತಲೆಗತ್ತದು. ಯಾರು ಬೇಕಾಗಿಲ್ಲ ಅನ್ನಿ. ನನ್ ಚಿಕ್ಕ ವಯಸ್ಸಿಂದಾನೇ ನನ್ನ ಒಳಗಡೆ ಒಬ್ಳು ಫ್ಯಾಷನ್ ಡಿಸೈನರ್ ಇದ್ದಾಳಂತೆ. ಅವಳನ್ನ ಆಚೆಗೆ ಹಾಕಿದ್ರೆ ನಾನೊಬ್ಳು ಫೇಮಸ್ ಫ್ಯಾಷನ್ ಡಿಸೈನರ್ ಆಯ್ತೀನಂತೆ ಅಂತ ಜನನವ್ರು ಹೇಳವ್ರೆ. ಆಮೇಲೆ ಪುಟ್ಮಲಿ ಅಣ್ಣ ಅಪ್ಪನವ್ರ ಮಾತು ಕೇಳ್ತಾ ಕೂತ್ಕೊಂಡ್ರೆ ನೀವ್ ಉದ್ಧಾರ ಆಗಲ್ಲ. ಆ ಅಪ್ಪನ ಮಾಡಕ್ಕೇನು ಕ್ಯಾಮೆರಾ ನೋಡು, ಅದಕ್ಕೆ ನಿನ್ ತಲೆಗ ಇಲ್ಲಿ ಬಾರ್ದ ತುಂಬ್ತಾರೆ. ನೆಟ್ಗೆ ಅದನ್ನೆಲ್ಲ ಬಿಟ್ಬಿಟ್ಟು ಅಡ್ಗ ಮನೇಲಿ ಇಟ್ಟು ಬೇಸ್ಕೊಂಡಿರು. ಹೋಗಿ ಬಾಬಣ್ಣ, ನಾನು ಏನೇ ಕಲಿಯಕ್ ಹೋದ್ರೆ ಹಿಂಗೆ ಅಡ್ಬಾಯ್ ಆಗ್ತಿದ್ದೀನಿ. ನಾನು ಫ್ಯಾಷನ್ ಡಿಸೈನಿಂಗ್ ಕಲಿತೀನಿ, ಫೇಮಸ್ ಫ್ಯಾಷನ್ ಡಿಸೈನರ್ ಆಗೇ ಆಯ್ತೀನಿ. ನಮ್ಮ ಬಾಬಣ್ಣ ನನಗೆ ಯಾರು ಮಾಡಕ್ಕೂ ಕೂಡಲ್ಲ, ಎಲ್ಲದಕ್ಕೂ ಅಡ್ಗಲಾಗ್ತಿರ್ತಾರೆ. ನನಗೆ ಪ್ರಾಪರ್ಟಿನೇ ಮಾಡಲ್ಲ. ಪುಟ್ಟಮಲ್ಲಿ ಅವ್ರದ್ದು ಪ್ರಾಪರ್ಟಿ ಅಲ್ಲ, ಸಪೋರ್ಟ್. ಹಿಡಿದ್ರೆ ಚಾಡ. ಅವರೇ ಅವ್ರು ಯಾಕೆ ನಿಮ್ಗೆ ಸಪೋರ್ಟ್ ಮಾಡಬೇಕು? ಅವ್ರು ಸಪೋರ್ಟ್ ಮಾಡೋದಾಗಿದ್ರೆ ನೀವ್ಯಾಕೆ ಹಿಂಗಿರ್ತಿದ್ರಿ? ಅವ್ರಿಗೆ ಗೊತ್ತಿರೋದು ಒಂದೇ, ಕಿತ್ತೋಗಿರೋ ಪಟಪಟಿ ಚಡ್ಡಿ ಬನ್ನಿನ್ನ ಯಾರು ಮುಂಡಾ ಮೋಚ್ ಮಾರಬೇಕು ಅನ್ನೋದು. ಚಂದನವ್ರೆ, ನಮ್ಮ ಬಾಬಣ್ಣನ ಬಗ್ಗೆ ಹಂಗೆಲ್ಲ ಹೇಳ್ಬೇಡಿ. ಆ ದನ ಕಾಯೋರ್ಗೆ ಇನ್ನೇನು ಹೇಳಿ ಪುಟ್ಟಮಲ್ಲಿ ಅವರೇ? ಅಂದ್ರೆ ಅವ್ರಿಗೆ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ಏನು ಗೊತ್ತು? ಅವ್ರು ನಂಬ್ಕೊಂಡ್ರೆ ನೀವು ಜೀವನದಲ್ಲಿ ಏನು ಮಾಡೋಕ್ಕಾಗಲ್ಲ. ಆದ್ರೂ ಅವ್ರನ್ನ ಎದುರಾಕೊಂಡು ನಾನು ಯಾರು ಮಾಡೋಕ್ಕಾಗಲ್ಲ ಅನ್ನಿ. ಪುಟ್ಟಮಲ್ಲಿ ಅವರೇ, ನಾನು ನಿಮ್ಮ ಜೊತೆ ಇರೋ ತನಕ ನೀವು ಯಾರಿಗೂ ಹೆದರ್ಬೇಕಾಗಿಲ್ಲ. ಇದಕ್ಕೆ ನಮ್ಮ ಪ್ರೀತಿನೇ ಸಾಕ್ಷಿ. ನೀವು ಧೈರ್ಯದಿಂದ ಮುನ್ನುಗ್ಗಿ ಗೆದ್ದೇ ಗೆಲ್ತೀರಾ. ನಿಮ್ಗೆ ನೆನಪಿದೆಯಾ ಪುಟ್ಟಮಲ್ಲಿ ಅವರೇ, ಸ್ವಲ್ಪ ದಿನದ ಹಿಂದೆ ನಾವಿಬ್ರು ಸೇರಿ ಕ್ಯಾಟ್ರಿಂಗ್ ಸರ್ವಿಸ್ ಶುರು ಮಾಡಿದ್ವಿ. ಆಗ ನಾವಿಬ್ರು ಎಷ್ಟು ಫೇಮಸ್ ಆಗಿದ್ವಿ. ಅದನ್ನ ನೋಡಿ ನಿಮ್ಮ ಬಾಬಣ್ಣ ಹೊಟ್ಟೆ ಹೊರ್ಕೊಂಡಿದ್ರು. ಅದ್ ನೆನಪಿದ್ಯಾ? ಓ, ಅದು ಕೆಪ್ತಿಯದೇನಿ. ಬರೀ ನೆನಪಿದ್ರೆ ಸಾಲದು ಪುಟ್ಟಮಲ್ಲಿ ಅವರೇ, ಈಗ ನಾವಿಬ್ರು ಒಂದಾಗ್ಬೇಕು. ಅಂದ್ರೆ ಒಟ್ಟಾಗಿ ಸೇರಿ ಫ್ಯಾಷನ್ ಡಿಸೈನಿಂಗ್ ಮಾಡಿ ನಿಮ್ಮ ಬಾಬಣ್ಣ ಹೊಟ್ಟೆ ಹೊರಿಸ್ಬೇಕು ಅಂದೆ. ನೀನ್ ಹೇಳೋದೇನೋ ಸರಿ ಅನ್ನಿ. ನಾನು ಫ್ಯಾಷನ್ ಡಿಸೈನಿಂಗ್ ಮಾಡಿ ನಮ್ಮ ಬಾಬಣ್ಣನ ಹೊಟ್ಟೆ ಉರಿಸ್ತೀನಿ. ಆದ್ರೆ ನನ್ನ ಕೆಲಸದಲ್ಲಿ ನೀವು ನನ್ನ ಜೊತೆಗಿರ್ತಿದ್ದೀರಿ ತಾನೇ? ನಿಮ್ಮ ಜೀವನ ಪೂರ್ತಿ ಜೊತೆಲಿ ಇರ್ತೀನಿ ಅಂದೋನು ಕೆಲ್ಸದ ಜೊತೆಗಿರಲ್ವಾ? ಅಂದ್ರೆ ನೀವೆಲ್ಲ ಕೆಲ್ಸಕ್ಕೂ ಸಪೋರ್ಟ್ ಮಾಡ್ತೀನಿ ಅಂದೆ. ಪುಟ್ಟಮಲ್ಲಿ ಅವರೇ, ನೀವೀಗ ಎಂತ ಡಿಸೈನ್ ಮಾಡಬೇಕು ಅಂದ್ರೆ ಇಡೀ ಬೆಂಗಳೂರೇ ಯಾರಪ್ಪ ಈ ಡಿಸೈನ್ ಮಾಡಿದ್ದು ಅಂತ ತಿರುಗಿ ನೋಡ್ಬೇಕು ಅಂತ ಡಿಸೈನ್ ಮಾಡಿ. ಇಟ್ಟುವಾಗ್ಲೂ ನಾನು ಮಾಡೇ ಮಾಡ್ತೀನಿ. ದಟ್ಸ್ ದ ಸ್ಪಿರಿಟ್. ಜಾನಿ ಬಾಯ್, ಇದೇನಿದು ಈಗ ವಾಕ್ ಮಾಡ್ತಾ ಇದ್ದೀರಾ? ಲೇ ಗುಜ್ರಿ, ಇದು ವಾಕ್ ಅಲ್ಲ ಕಣೋ, ಕ್ಯಾಟ್ ವಾಕು. ಐ ಲೈಕ್ ಇಟ್. ಜಾನಿ ಬಾಯ್, ಕ್ಯಾಟ್ ಅಂದ್ರೆ ಬೆಕ್ಕಲ್ವಾ? ನೀವೆಂತದಕ್ಕೆ ಬೆಕ್ಕಿನ ವಾಕ್ ಮಾಡೋದು? ಐ ಲೈಕ್ ಇಟ್. ಆಗ ಒಳಗಿರುವ ಬೆಕ್ಕು ಹೊರಗೆ ಬಂತು. ಅಮಾಯಕರ ಮೇಲೆ ಯಾಕೆ ನಿಮ್ ಕೋಪ ತೀರ್ಸ್ಕೊತಾ ಇದಾರೆ? ಯಾವ ಆಂಗಲ್ ಇಂದ ಇವ್ರು ನಿಮ್ಗೆ ಅಮಾಯಕರ ತರ ಕಾಣ್ತಿದಾರೆ? ಬಿಟ್ಟಿ ತಿಂದು ತಿಂದು ಕೊಬ್ಬಿದ ಕುರಿಗಳ ತರ ಆಗಿದ್ದಾರೆ. ನನ್ ಪಾಡು ನಾನು ಕೆಲಸ ಮಾಡ್ತಾ ಇದ್ರೆ ಬಂದು ತೊಂದರೆ ಕೊಡ್ತಾರ. ನೀವು ಕೆಲಸ ಮಾಡ್ತಿದಾರೆ ಅಂದ್ರೆ ತೊಟ್ಟಲಿರೋ ಕೂಸು ನಂಬಲ್ಲ, ಇನ್ ನಾನ್ ನಂಬಿನ. ನೀವು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ. ನಾನು ಫ್ಯಾಷನ್ ಜಗತ್ತಲ್ಲಿ ಹೆಸರು ಮಾಡ್ಬೇಕು ಅಂತ ಈಗಲಿಂದಾನೇ ಕ್ಯಾಟ್ ವಾಕ್ ಶುರು ಮಾಡಿದೀನಿ. ನಿಮಗ್ ಫ್ಯಾಷನ್ ಅಂದ್ರೇನೆ ಗೊತ್ತಿಲ್ಲ, ಇನ್ನು ಫ್ಯಾಷನ್ ಜಗತ್ ಹೇಗೆ ಗೊತ್ತಿರುತ್ತೆ ಹೇಳಿ? ಐ ಲೈಕ್ ಇಟ್. ನನಗೆ ಕೂಡ ಕ್ಯಾಟ್ ವಾಕ್ ಮಾಡ್ಲಿಕ್ಕೆ ಗೊತ್ತುಂಟು ಮಾರ್ರೆ. ಗೊತ್ತು ಅಂದ್ರೆ ಸಾಲಲ್ಲ, ಮಾಡಿ ತೋರಿಸ್ಬೇಕು. ಒಂದ್ ನಿಮಿಷ.
ಇದು ಕ್ಯಾಟ್ ವಾಕ್ ಅಂದ್ರೆ. ಲೇ ಇದು ಕ್ಯಾಟ್ ವಾಕ್ ಅಲ್ಲ ಕಣೋ, ಮ್ಯಾಡ್ ವಾಕು. ಐ ಲೈಕ್ ಇಟ್. ಕ್ಯಾಟ್ ವಾಕ್ ಅಂದ್ರೆ ಹೇಗಿರ್ಬೇಕು ಅಂತ ನಾನ್ ತೋರಿಸ್ತೀನಿ, ಬಾಯ್ ಕಡೆ. ಹೀಗೆ 2 ಹೆಜ್ಜೆ ಮುಂದೆ ಹೋಗ್ಬೇಕು, ಹೀಗೆ 2 ಹೆಜ್ಜೆ ಹಿಂದೆ ಬರಬೇಕು. ಕ್ಯಾಟ್ ವಾಕ್ ಅಂದ್ರೆ ಇದು. ನೋಡ್ರೆ, ಇದು ಕ್ಯಾಟ್ ವಾಕ್ ಅಲ್ಲ, ರ್ಯಾಟ್ ವಾಕ್. ಏನ್ ಬೇಕಾದ್ರೂ ಅಂದ್ಕೊಳ್ಳಿ, ನಮ್ಮ ಏರಿಯಾ ಮುಗ್ಧ ಫ್ಯಾಷನ್ ಡಿಸೈನರ್ಗೋಸ್ಕರ ನಾನು ಈ ಕ್ಯಾಟ್ ವಾಕ್ನ ಪ್ರಾಕ್ಟೀಸ್ ಮಾಡ್ತಿದ್ದೀನಿ ಹೊರತು ನಿಮ್ಮಂತ ಗುಳ್ಳೆನರಿಗಳಿಗಲ್ಲ. ನಿಮ್ಗೋಸ್ಕರನೇ ಕಾಯ್ತಾ ಇದ್ದೀನಿ. ನಿಮ್ಗೋಸ್ಕರ ಈ ಶರ್ಟ್ ಡಿಸೈನ್ ಮಾಡಿವ್ನಿ, ಹಾಕೊಂಡ್ ನೋಡಿ ಹೆಂಗಿದ್ದು ಅಂತ ಹೇಳಿ. ಆಮೇಲೆ ಪುಟ್ಮಲಿ, ಇದನ್ನ ನಾನು ಹಾಕೊಳ್ಳೋ ಅವಶ್ಯಕತೆಯಿಂದ ನೀನೇ ಮಡಿಕ. ಬಾಬಣ್ಣ, ನೀವು ಮಾಡ್ತಾ ಇರೋದು ಸರಿ ಇಲ್ಲ ಅನ್ನಿ. ನಾನ್ ನಿಮ್ಗೋಸ್ಕರ ಪ್ರೀತಿಯಿಂದ ಶರ್ಟ್ ಹೊಲ್ಕೊಟ್ರೆ ಬ್ಯಾಡ ಅಂತ ಬಿಸಾಕಿರ್ಯಾ. ನಿಮ್ಗೆ ನನ್ನ ಮೇಲೆ ಹೊಟ್ಟೆ ಕಿಚ್ಚ? ನೀ ಏನ್ ದೊಡ್ಡ ಲಬಕ್ ದಾಸ್ ಮೊಮ್ಮಗಳು ನೋಡು, ಅದಕ್ಕೆ ಹೊಟ್ಟೆ ಹುರ್ಕೋಬೇಕು. ಇನ್ನ ಹೊಟ್ಟೆ ಕಿಚ್ಚ ಅಂತ ಇನ್ನೇನಂದರು? ಈ ವಿಷಯವನ್ನು ಮತ್ತವನ್ಗೆ ಫೋನ್ ಮಾಡಿ ಹೇಳ್ದೆ, ಸಾನೆ ಖುಷಿ ಪಟ್ರು ಗೊತ್ತಾ? ಅಷ್ಟೇ ಅಲ್ಲ, ಅವ್ರು ನನ್ಗೋಸ್ಕರ ಮಡ್ರನ್ನು ತಂದ್ಕೊಟ್ಟಾರಂತೆ. ಅದು ಮಾಡ್ರಲ್ಲ ಕಮ್ಮೆ ಆರ್ಡ್ರು. ಹಿಡಿದ್ರೆ ಜಾಡ, ಅದನ್ನೇ ತಂದ್ಕೊಟ್ಟಾರಂತೆ. ಅವ್ರ ಆರ್ಡರ್ ತಂದು ಕೊಡ್ಲಿ, ನೀವು ಅಲ್ಲಿ ಕೊಡು. ಇದ್ರಲ್ಲೇ ಗೊತ್ತಾಯ್ತದೆ ನೀವು ನನ್ನ ಫ್ಯಾಷನ್ ಡಿಸೈನಿಂಗ್ಗೆ ಸಪೋರ್ಟ್ ಮಾಡಲ್ಲ ಅಂತ. ಒಳ್ಳೆ ಕೆಲ್ಸಕ್ಕೆ ಸಪೋರ್ಟ್ ಮಾಡ್ರೆ ಸಾಕಾಗದೆ. ಮೊದ್ಲಿಂದನೂ ಹೀಗೆ ಅಲ್ವಾ, ತಾವು ಬೆಳೆಯಲ್ಲ, ಬೆಳೆಯೋರ್ಗೂ ಸಪೋರ್ಟ್ ಮಾಡಲ್ಲ. ಓ ಅಣ್ಣಪ್ಪನವ್ರೆ, ನಾ ಯಾರಿಗೆ ಸಪೋರ್ಟ್ ಮಾಡಬೇಕು ಯಾರಿಗೆ ಸಪೋರ್ಟ್ ಮಾಡಬಾರ್ದು ಅಂತ ಚಂದಾಗಿ ಗೊತ್ತದೆ. ನಿಮ್ಮ ಥರ ಬೇರೆಯವ್ರು ತಲೆ ಕೆಡಿಸಿ ಕಂಡವ್ರ ರೊಟ್ಟಿನ ಹಾಳು ಮಾಡೋ ಬುದ್ಧಿ ನನಗಿಲ್ಲ. ನೋಡಿ ಗೌಡ್ರೆ, ಹಿಂಗೆಲ್ಲ ಮಾತಾಡಬೇಡಿ. ನೀವು ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೆಟ್ಟದ್ದು ಮಾಡಬೇಡಿ. ನೋಡ್ತಾ ಇರಿ, ಮುಂದೊಂದು ದಿನ ಪುಟ್ಟಮಲ್ಲಿ ಅವರು ಎಷ್ಟು ದೊಡ್ಡ ಫ್ಯಾಷನ್ ಡಿಸೈನರ್ ಆಗ್ತಾರೆ ಅಂತ. ಓ ಅಣ್ಣಪ್ಪನವ್ರೆ, ಇಂಥ ಹಗಲಗಂತೆಲ್ಲ ಕಾಣಕ್ಕೆ ನಂಗೆ ಟೈಮ್ ಇಲ್ಲ. ಅದ್ಯಾನ್ ಮಾಡ್ರೋ ಮಾಡಿ ದಬಾಕಿ. ಹಲೋ, ದ ಫೇಮಸ್ ಫ್ಯಾಷನ್ ಡಿಸೈನರ್ ಪುಟ್ಟಮಲ್ಲಿ ಅವರೇ, ಹೇಗೆ ನಡೀತಿದೆ ಕೆಲಸ? ನಮ್ಮ ಬಾಬಣ್ಣನಿಗೆ ಅಂತ ಒಂದು ಶರ್ಟ್ ಹೊಲ್ದಿಟ್ಟಿದ್ದೀನಿ, ಅವ್ರು ಬ್ಯಾಡ ಅಂತ ಬಿಸಾಕ್ಬಿಟ್ಟು ಹೋಗ್ಬಿಟ್ರು. ಇದೇ ನೋಡಿ ನನ್ಗೆ ಆಗಲ್ಲ ಅನ್ನೋದು. ಹೋಗಿ ಬಂದು ಚಿಲ್ಕನೆ ಯಾಕೆ ಅಲ್ಲಾಡಿಸ್ತೀರಾ? ಪರ್ಮನೆಂಟ್ ಡೋರ್ ಕ್ಲೋಸ್ ಮಾಡ್ಬಿಡಿ. ಅಂದ್ರೆ ಫ್ಯಾಷನ್ ಬಗ್ಗೆ ಗಂಧ ಗಾಳಿನ ಇಲ್ದೇ ಇರೋರಿಗೆ ಯಾಕೆ ಶರ್ಟ್ ಹೊಲ್ಕೊಡ್ತೀರಾ? ನಾನು ನಿಮ್ಗೆ ಮೊದಲೇ ಹೇಳಿದ್ದೆ ತಾನೇ, ನಿಮ್ ಫ್ಯಾಷನ್ ಡಿಸೈನಿಂಗ್ಗೆ ನಾನೇ ಮಾಡಲ್ ಅಂತ. ಅದಕ್ಕೋಸ್ಕರ ನಾನು ಕ್ಯಾಟ್ ವಾಕ್ ಬೇರೆ ಕಲ್ತ್ಕೊಂಡ್ ಬಂದಿದ್ದೀನಿ. ಅಂದ್ರೆ ಈ ಶರ್ಟ್ ಹಾಕೊಂಡ್ರಿಯಾ? ನೀವು ಹೇಳಿದ್ರೆ ಏನ್ ಬೇಕಾದ್ರೂ ಹಾಕೋತೀನಿ, ಏನ್ ಬೇಕಾದ್ರೂ ಬಿಚ್ಚಿ ಬಿಸಾಕ್ಬಿಡ್ತೀನಿ. ಈ ಶರ್ಟ್ ಹಾಕೊಳ್ಳಿ ಸಾಕು. ಶರ್ಟ್ ಅಲ್ಲೂ ನಿಮ್ದೇ ಘಮ. ಶರ್ಟ್ ಹಾಕೊಂಡ್ ಬರ್ತೀನಿ. ಸತ್ಯ, ಇವರಾದ್ರೂ ನಂಗೆ ಸಪೋರ್ಟ್ ಮಾಡ್ತಾವ್ರಲ್ಲ. ನಮ್ಮ ಬಾಬಣ್ಣನಿಗೆ ಯಾವಾಗ ಈ ಬುದ್ಧಿ ಬಂದದು? ಯಾವಾಗ್ಲೂ ನಾನು ಅಡ್ಗೆ ಮನೇಲಿ ಸೌಟ್ ಹಿಡ್ಕೊಂಡು ಅಡ್ಗೆ ಮಾಡ್ಬೇಕಂತ. ಹೊಟ್ಟೆ ಕಿಚ್ಚ ಅನ್ಕೊಂಡ್ರೆ. ಪುಟ್ಟಮಲ್ಲಿ ಅವರೇ, ನನ್ನ ದೃಷ್ಟಿನೇ ತಾಕತ್ತೇನೆ. ಹಾಗೇನಿಲ್ಲ ಪುಟ್ಟಮಲ್ಲಿ ಅವರೇ, ನಿಮ್ ದೃಷ್ಟಿಗೆ ದೃಷ್ಟಿಯಾಗೋ ಗುಣನೇ ಇಲ್ಲ. ನಾನು ಹೀಗೆ ಒಂದು ರೌಂಡ್ ಹೊರಗಡೆ ಹೋಗಿ ಬರ್ತೀನಿ. ಅಲ್ಲಿ ನನ್ನ ನೋಡಿದ ಜನ ಎಲ್ಲ ಎಂಥ ದೊಡ್ಡ ಇಂಟರ್ನ್ಯಾಷನಲ್ ಫ್ಯಾಷನ್ ಡಿಸೈನರ್ನ ಹುಡ್ಕೊಂಡಿದ್ದೀರಿ ಅಂತ ಕೇಳ್ತಾರೆ. ಆಗ ನಾನು ನಿಮ್ಮ ಹೆಸರನ್ನ ಹೇಳ್ತೀನಿ. ಹೋಗ್ಬರ್ಲಾ? ದೇವ್ರೆ, ಅವ್ರ ಹಚ್ಕೋಗಿ ಬಂದ್ಮೇಕೆ ನಂಗೆ ಜಾಸ್ತಿ ಆರ್ಡರ್ ಸಿಗ್ಲಪ್ಪ. ಅಲ್ಲಿ ನೋಡ ಜಾನಿ ಬಾಯ್ ಬರುವ ಸ್ಟೈಲು. ಏನ್ರೋ, ಏನೋ ನನ್ನ ಬಗ್ಗೆನೇ ಮಾತಾಡ್ತಿರೋ ಹಾಗಿದೆ. ನಿಮ್ ಬಗ್ಗೆ ಯಾರು ಮಾತಾಡ್ತಾ ಇರೋದು ಜಾನಿ ಬಾಯ್? ನಿಮ್ ಲೆವೆಲ್ ಅಲ್ಲಿ, ನಮ್ ಲೆವೆಲ್ ಅಲ್ಲಿ. ಇದು ಮರ್ಯಾದೆ ಅಂದ್ರೆ? ಮರ್ಯಾದೆಗೆ ಜಾನಿ ಬಾಯ್ ಅದಿದ್ದವರು ಮಾತಾಡ್ತಾರೆ. ಎಂತದ್ದು ಇದು ಜಾನಿ ಬಾಯ್, ಇವತ್ತು ಹೊಸ ಡ್ರೆಸ್ ಹಾಕೊಂಡು ಬಂದಿದ್ದೀರಾ? ಇವತ್ತು ಮುಖದಲ್ಲಿ ಯಾವಾಗಲಿಗಿಂತ ಡಬಲ್ ಕಳೆ ಕಾಣ್ತಾ ಉಂಟು. ಥ್ಯಾಂಕ್ ಯು ವೆರಿ ಮಚ್. ಎಂತದ ಹೇಳಿ ಮಾರ್ರೆ, ಡ್ರೆಸ್ ಮಾತ್ರ ಕಂಡಾಬಟ್ಟೆ ಚಂದ ಉಂಟು. ಅಲ್ಲ, ಇದನ್ನು ಟಿಚ್ ಮಾಡಿದವರು ಯಾರು? ಲೈಕ್ ಇಟ್ ಜಾನಿ ಬಾಯ್, ಇದು ನಿಮಗೆ ಹೊಲಿಸಿ ಕೊಟ್ಟವರು ಯಾರಪ್ಪ? ಮತ್ಯಾರು? ನಮ್ಮ ಫ್ಯಾಷನ್ ಡಿಸೈನರ್ ಪುಟ್ಟಮಲ್ಲಿ ಅವರು. ಹೊಸ ಟ್ರೆಂಡ್ ಸೆಟ್ ಮಾಡುವ ನಮ್ಮನೆ ಉಂಟಪ್ಪ. ಬೋಲ್ ಮಂಡೆ, ಇಲ್ಲಿ ಬಾನ ಇವರ ಏರ್ ಕಂಡೀಷನ್ ಡ್ರೆಸ್ ನೋಡ.
ಯಾಕ್ರೋ ನಗ್ತಿದ್ರಲ್ಲೇ? ನಿಮ್ಮ ಡ್ರೆಸ್ಸಿನ ಡಿಸೈನ್ ನೋಡಿ ನೆಗಡ್ಲಿಕ್ಕೆ ಬಂತಪ್ಪ. ನನ್ನ ಡ್ರೆಸ್ ಡಿಸೈನ್ ನೋಡಿ ನಿಂಗೆ ನಗು ಬರುತ್ತಾ? ಜಾನಿ ಬಾಯ್, ಇದು ಮುಂದೆಯಿಂದ ಶರ್ಟ್ ತರ ಇದೆ, ಹಿಂದೆಯಿಂದ ಲೇಡೀಸ್ ಬ್ಲೌಸ್ ತರ ಇದೆ. ಡಾರ್ಲಿಂಗ್, ವಾವ್ ಜಾನಿ, ಯಾವ್ದಿದೆ ಶರ್ಟ್? ಯಾವ್ದು ತಗೊಂಡ್ರಿ? ತಗೊಳಕ್ ಅವ್ರ ತಮ್ಮ ಕಾಸಲ್ಲಿದ್ದದ ಬಿಡಿ, ಯಾವ್ದೋ ಒಂದು ಓಸಿ ಹಾಕೊಂಡ್ ಬಂದಿರ್ತಾರೆ. ರೀ ಇದು ಓಸಿ ಶರ್ಟ್ ಅಲ್ಲ ರೀ, ಪುಟ್ಟಮಲ್ಲಿ ಅವ್ರು ನನಗೋಸ್ಕರ ಡಿಸೈನ್ ಮಾಡಿರೋ ಹೊಸ ಶರ್ಟ್. ಪುಟ್ಟಮಲ್ಲಿ ಡಿಸೈನ್ ಮಾಡಿದ್ದ, ಎಷ್ಟು ಫಿಟ್ ಆಗಿದೆ, ಸೂಪರ್ ಆಗಿದೆ ಅಲ್ವಾ ಗೌಡ್ರೆ? ಯಾನ್ ಫಿಟ್ ಆಗಿದ್ದೆ, ನೀವೇ ಮೆಚ್ಕೋಬೇಕು. ಡಾರ್ಲಿಂಗ್, ಇದ್ರ ಫಿಟ್ಟಿಂಗ್ ನ ಮುಂದೆ ಏನ್ ನೋಡ್ತೀಯಾ? ಹಿಂದೆ ನೋಡು. ಯಾಕೆ ಡಾರ್ಲಿಂಗ್, ಇಷ್ಟ ಆಗ್ಲಿಲ್ವಾ? ವಾವ್, ತುಂಬಾ ಚೆನ್ನಾಗಿದೆ. ಐ ಲೈಕ್ ದ ಶರ್ಟ್ ವೆರಿ ಮಚ್. ಪ್ರಪಂಚದಲ್ಲಿ ಈ ತರ ಡಿಸೈನ್ ಮಾಡಕ್ ಬರೋದು ಅಂದ್ರೆ ಪುಟ್ಮಲ್ಲಿ ಒಬ್ಬಳಿಗೆ. ಅಂತೂ ನಿಮ್ಮಿಬ್ರಿಗೂ ಇಷ್ಟ ಆಯ್ತು ಅಂತ ಆಯ್ತು. ಮತ್ತೆ ಆಚೆ ಸೂರ್ಯನು ರಾಖಿನೂ ಇದನ್ನ ನೋಡಿ ಪಕ ಪಕ ಅಂತ ನಗ್ತಾ ಇದ್ರು. ಅಯ್ಯೋ, ಅವ್ರ ಬಗ್ಗೆ ಯೋಚನೆ ಮಾಡ್ಬಿಡಿ, ಅವ್ರಿಗೆ ಫ್ಯಾಷನ್ ಡಿಸೈನಿಂಗ್ ಬಗ್ಗೆ ನಾಲೆಡ್ಜ್ ಇಲ್ಲ. ಅಂತೂ ನಿನ್ಗೆ ಇಷ್ಟ ಆಯ್ತಲ್ಲ ಡಾರ್ಲಿಂಗ್? ಇದನ್ನ ಹಾಕೊಂಡ್ರೆ ಒಂಥರ ಬ್ಲೌಸ್ ಹಾಕೊಂಡಂಗ ಅನಿಸ್ತದೆ. ಜಾನಿ, ನೀವ್ ಹಾಗೆಲ್ಲ ಅನ್ಕೊಳ್ಳೇಬೇಡಿ, ಇದು ಟ್ರೆಂಡಿ ಲುಕ್ ಅನ್ಕೊಳ್ಳಿ. ನೀವೊಬ್ರು ಮಾಡೆಲ್, ಡಿಸೈನರ್ ಡಿಸೈನ್ ಮಾಡ್ಕೊಟ್ಟಿದ್ದನ್ನ ಹಾಕೋಬೇಕು, ಅವ್ರನ್ನ ಪ್ರಶ್ನೆ ಮಾಡ್ಬಾರ್ದು. ಗೌಡ್ರೆ, ಈಗ್ಲಾದ್ರೂ ಗೊತ್ತಾಯ್ತಲ್ಲ ಪುಟ್ಟಮಲ್ಲಿ ಅವ್ರು ಎಷ್ಟು ಟ್ಯಾಲೆಂಟೆಡ್ ಅಂತ. ಇನ್ನಾದ್ರೂ ಸಪೋರ್ಟ್ ಮಾಡಿ, ಮನೆಗೆ ಹೋಗಿ ಥ್ಯಾಂಕ್ಸ್ ಹೇಳಿ. ಡಾರ್ಲಿಂಗ್, ಇದೊಂದು ಸ್ವಲ್ಪ ಕಟ್ತೀಯಾ? ಆಮೇಲೆ ಪುಟ್ಮಲಿ ನಿಮ್ ಜೊತೆ ಮಾತಾಡಕ್ ನಂಗೆ ಇಷ್ಟ ಇಲ್ಲ. ಆಮೇಲೆ ಪುಟ್ಮಲ್ಲಿ ಹಂಗೆಲ್ಲ ಹೇಳ್ಬೇಡಕ್ಕಮ್ಮೆ, ನಾನು ಮಾಡ್ರೆ ತಪ್ಪುಗೆ ಪ್ರಾಯಶ್ಚಿತ ಅನುಭವಿಸ್ತಾವ್ನಿ. ನೀನು ಅಣ್ಣಪ್ಪನವ್ರಿಗೆ ಡಿಸೈನ್ ಡ್ರೆಸ್ಗಳು ಹೊಲ್ಕೊಟ್ಟಿಲ್ಲ, ಅದನ್ನ ನೋಡ್ಬಿಟ್ಟು ನಿನ್ಗೆ ಶರಣಾಗ್ಬಿಟ್ಟಿನಿ. ಅದಕ್ಕೆ ನೋಡು, ನಿನಗೋಸ್ಕರ ಯಾನ್ ತಂದಿನಿ. ಇದು ಮ್ಯಾಟ್ರಿಮೋನಿ ತಂದಿದ್ದೀರಿ? ಅದು ಮ್ಯಾಟ್ರಿಮೋನಿ ಅಲ್ಲ ಕಮ್ಮೆ, ಡ್ರೆಸ್ ಮೆಟೀರಿಯಲು. ಹೇಳಿದ್ರಿ ಚಾಡ, ಅದನ್ನ ಯಾಕೆ ತಂದ್ರಿ? ಹೇಳುದ್ನಲ್ಲ ಪುಟ್ಮಲ್ಲಿ, ನಾನು ಮಾಡಿರೋ ತಪ್ಪುಗೆ ಪ್ರಾಯಶ್ಚಿತ ಅನುಭವಿಸ್ತಾವ್ನಿ ಅಂತ. ಇದರಲ್ಲಿ ಹೊಸ ಡಿಸೈನ್ ಶರ್ಟ್ ಹೊಲ್ದು ಅಣ್ಣಪ್ಪನವ್ರು ಕೊಡು, ಅವ್ರು ಹಾಕೊಂಡು ಊರು ತುಂಬ ಓಡಾಡ್ಲಿ. ಈ ಸಲ ಅವ್ರಿಗೆ ಗೋಲ್ ಕೊಡಲ್ಲ, ನಿಮ್ಗೆ ಗೋಲ್ ಕೊಡ್ತೀನಿ. ಆಮೇಲೆ ಪುಟ್ಮಲ್ಲಿ, ನನಗೆ ನೀನು ಅವಶ್ಯಕತೆ ಇಲ್ಲ ಕಮ್ಮೆ. ನನ್ನ ಜನಗಳು ಇದೇ ಥರ ಕೂತಿಡಿಯಕ್ಕೆ ಶುರು ಮಾಡ್ಬಿಟ್ಟಾರೆ. ಅಣ್ಣಪ್ಪನವರು ನಿನ್ನ ಫ್ಯಾಷನ್ ಡಿಸೈನಿಂಗ್ ಮಾಡ್ದಲ್ವಾ, ಅವ್ರಿಗೆ ಹೊಲ್ಕೊಟ್ರೆ ನಿನ್ಗೆ ಒಳ್ಳೆ ಹೆಸರು ಬರ್ತದೆ. ನೀವು ಹೇಳೋದು ದಿಟ್ಟ ಹಂಗೆ ಮಾಡ್ತೀನಿ. ಅಷ್ಟು ಮಾಡು, ನಾನು ಬೀಳಿಸ್ಬೇಕಾಗಿರೋ ಹೆಣನ ನೀನೇ ಬೀಳಿಸ್ದಂಗಾಯ್ತದೆ. ಬ್ಯಾ ಚಂದನವ್ರೆ, ಈಗ ಬಂದ್ರಿ? ಬರೀ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ನನಗೋಸ್ಕರನೇ ಕಾಯ್ತಿದ್ರ? ಯಾಕೆ ಪುಟ್ಮಲ್ಲಿ ಅವರು ಏನಾದ್ರು ಹೇಳೋದಿತ್ತಾ? ಅಯ್ಯ, ನಿಮ್ತಾವ್ ಹೇಳೋದು ಏನಿರುತ್ತೆ? ನಾನು ಏನೇ ಹೇಳೋದಿದ್ರು ನಮ್ಮ ಬಾಬಣ್ಣಂತವ ಹೇಳ್ತೀನಿ. ಇದು ನನಗೋಸ್ಕರ ಯಾಕೆ ಕಾಯ್ತಿದ್ರಿ? ಅದು ನಿಮ್ಗೋಸ್ಕರ ಒಂದು ಹೊಸ ಶರ್ಟ್ನ ಡಿಸೈನ್ ಮಾಡಿವ್ರಿ. ಅದನ್ನ ನೀವು ಒತ್ತರತ್ತು ಆಲ್ತಾರ ಕೊಯ್ತಿರಲ್ಲ, ಆಗ ಹಾಕೊಂಡೋಗಿ ಇವತ್ತು ತಂದ್ಬಿಟ್ಟಿರ್ತೀರಿ, ಅದಕ್ಕೆ ನಾಳೆ ಹಾಕೊಂಡೋಗಿ. ಹೆಂಗದ ಡಿಸೈನ್? ಇದು ಡಿಸೈನ್ ಅಲ್ಲ, ಡಿಸಾಸ್ಟರ್. ಯಾನಂದ್ರಿ? ಅದಕ್ಕೆ ಬೆಳಗ್ಗೆ ತನಕ ಯಾಕೆ ಕಾಯ್ಬೇಕು? ಈಗಲೇ ಹಾಕೊಂಡ್ಬಿಡ್ತೀನಿ ಅಂದೆ. ಟಾಂಕು ಚಂದನವ್ರೆ. ಟ್ಯಾಂಕು ಅಲ್ಲ, ಥ್ಯಾಂಕ್ ಯು. ಹಿಡಿದ್ರು ಚಾಡ. ಹಾಕಮ್ಮನಿ. ಹಾಕೋತೀನಿ. ನಾನು ಒದೆ ತಿಂದು ಬಂದು ನೋವು ಅನ್ಭವಿಸ್ತಾ ಇದ್ರೆ ನೀನು ನಗು ಬರ್ತಿದ್ಯಾ? ಈ ಶರ್ಟ್ ಹಾಕೊಂಡು ಹೋಗಿ ಅಂತ ನಾನು ಹೇಳಿದ್ನಾ? ನೀನೇ ತಾನೇ ಲಾಸ್ಟ್ ಟೈಮ್ ಇದೇ ತರದ್ ಒಂದು ಶರ್ಟ್ ಹಾಕೊಂಡಿದ್ದಾಗ ಸೂಪರ್ ಆಗಿದ್ರೆ ಹ್ಯಾಂಡ್ಸಮ್ ಆಗಿದ್ರೆ ಅಂತ ಹೇಳಿತ್ತು, ಅದಕ್ಕೆ ಶರ್ಟ್ ಹಾಕೊಂಡು ಹೋದೆ. ಜಾನಿ, ನಿಮಗ್ ಹರ್ಟ್ ಆಗ್ಬಾರ್ದು ಅಂತ ಆಗ ಹೇಳಿದ್ದೆ. ದೇವ್ರೆ, ಇನ್ಯಾವತ್ತೂ ಪುಟ್ಟಮಲ್ಲಿ ಅವ್ರ ಡಿಸೈನ್ಗೆ ಮಾಡಲ್ ಆಗಲ್ಲಪ್ಪ. ನನಗೆಲ್ಲ ಅರ್ಥ ಆಗೋಯ್ತು. ಈಗ ಎಂಥದ್ದು ಅರ್ಥ ಆಗ್ತಿಲ್ಲ ಜಾನಿ ಅವರೇ. ನಿಮ್ಮನ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ನಾನೇ ಎಂತ ಅಂದಳೆ ಅರ್ಥ ಮಾಡಿಸ್ತೆ. ಇನ್ಸ್ಪೆಕ್ಟರ್, ಜಾನಿನೇ ಸ್ಟೇಷನ್ ಕರ್ಕೊಂಡು ಹೋಗ್ತೀರಾ? ಎಂತಕ್ಕಂದ್ರೆ
ಇವರು ಅಶ್ಲೀಲ ಬಟ್ಟೆ ಹಾಕೊಂಡು ರೋಡಂಗೆಲ್ಲ ತಿರ್ಗ್ತಾರಂದಳಿ ಸಣ್ಣ ಮಕ್ಕಳಿಂದ ಹಿಡಿದು ಮೊಮ್ಮಕ್ಕಳಾದ ಮುದುಕರವರೆಗೂ ನಾನು ಕಂಪ್ಲೇಂಟ್ ಕೊಟ್ಟಿರು. ಅದಕ್ಕೆ ಇವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಪ ಅಂದಳಿ ಬಂದಿದೆ. ಇನ್ಸ್ಪೆಕ್ಟರ್, ನೀವು ಅರೆಸ್ಟ್ ಮಾಡ್ಬೇಕಾದವ್ರನ್ನ ಅರೆಸ್ಟ್ ಮಾಡಲ್ಲ. ಕೇಸ್ ಅಲ್ದೇ ಇರೋದನ್ನ ಕೇಸ್ ಅಂತ ಹೇಳಿ ಇವ್ರನ್ನ ಅರೆಸ್ಟ್ ಮಾಡಕ್ ಬಂದಿದ್ದೀರಾ? ನೀವು ಡಿಪಾರ್ಟ್ಮೆಂಟ್ ಅಲ್ಲಿ ಇರೋದಕ್ಕೆ ಲಾಯಕ್ಕಿಲ್ಲ. ಆಯ್ತು ಮೇಡಮ್, ಇದ್ರಾಗ ನಂದೆಂತ ತಪ್ಪಿಲ್ಲ ಮರ್ರೆ. ಕಂಪ್ಲೇಂಟ್ ಬಂದ ಮೇಲೆ ನಾನು ಆಕ್ಷನ್ ತಗೊಂಡ್ಕೆ. ಇನ್ಸ್ಪೆಕ್ಟ್ರೆ, ನೀವು ಅರೆಸ್ಟ್ ಮಾಡ್ಬೇಕಾಗಿರೋದು ನನ್ನನ್ನಲ್ಲ, ನನ್ನ ಫ್ಯಾಷನ್ ಡಿಸೈನರ್ ಪುಟ್ಮಲಿ ಅವ್ರನ್ನ. ಮಾಯ್ಕನ ಏನಿದು ಅಪಸ್ವರ? ಕ್ಷಮಿಸಿ ಪುಟ್ಮಲಿ ಅವರೇ, ನಿಮ್ಮ ಫ್ಯಾಷನ್ ಡಿಸೈನ್ಗೆ ಮಾಡಲ್ ಆಗೋ ಯೋಗ್ಯತೆ ನನಗಿಲ್ಲ. ನನ್ನ ಪಡೆದು ನನ್ನ ಬಿಟ್ಬಿಡಿ. ಚಂದನ್ ಅವರೇ, ಯಾನ ಹಿಂಗೆ ಹೇಳ್ತಾ ಇದ್ದೀರಿ? ಕುಟುಂಬಲ್ಲಿ ಅವರೇ, ಒಂದ್ ಮಾತು ಹೇಳ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ನೀವು ಸೂಪರ್ ಆಗಿ ಅಡ್ಗೆ ಮಾಡ್ತೀರಾ, ಅದ್ರಲ್ಲೇ ಮುಂದುವರಿರಿ. ಈ ಫ್ಯಾಷನ್ ಡಿಸೈನಿಂಗ್ ಎಲ್ಲ ನಿಮಗೆ ಸೂಟ್ ಆಗಲ್ಲ. ಆಮೇಲೆ ಪುಟ್ಮದಿ ಮಧುರ ಅವ್ರು ಹೇಳ್ತಾರ ದಿಟ ಕಮ್ಮೆ ನೋಡು. ನೀವು ಹೊಲ್ಕೊಟ್ರ ಡ್ರೆಸ್ನೆಲ್ಲ ಅಣ್ಣಪ್ಪನವ್ರು ಬೀದಲ್ಲಿ ಹಾಕೊಂಡು ಓಡಾಡ್ದಕ್ಕೆ ಜನಗಳು ಅವ್ರನ್ನ ಹೊಡೆದು ಕಳ್ಸಾರೆ. ಕಂಪ್ಲೇಂಟು ಕೊಟ್ಟಿರ ನೋಡು, ಇಲ್ಲಿ ಕೇಳಿಸ್ಕೊ. ಇಷ್ಟೆಲ್ಲ ಆದ್ಮೇಲೆ ನೀವು ಫ್ಯಾಷನ್ ಡಿಸೈನಿಂಗ್ ಮಾಡ್ತೀನಿ ಅಂದ್ರೆ ನಾವೆಲ್ಲ ಜೈಲಲ್ಲೇ ಗಾರ್ಮೆಂಟ್ ಫ್ಯಾಕ್ಟ್ರಿ ಶುರು ಮಾಡ್ಬೇಕಾಯ್ತದೆ. ಯಾಣ ಮುಡಿ ಮಾಮಣ್ಣ, ನಾನಿನ್ನೊಂದು ಫ್ಯಾಷನ್ ಡಿಸೈನಿಂಗ್ ನ ಬಿಟ್ಬಿಡ್ತೀನಿ. ಇನ್ಸ್ಪೆಕ್ಟ್ರೆ, ಇದೊಂದ್ಸಲ ನಮ್ಮೆಲ್ಲರನ್ನು ಬಿಟ್ಬಿಡಿ. ಅಡ್ಡಿಲ್ಲ ಪುಟ್ಮಲ್ಲಿ ಅವರೇ, ನೀವು ಹೇಳ್ತೀರಿ ಅಂದಮೇಲೆ ಈ ಹೆಕ್ಕ ತಿಂಬವನ ಮೇಲೆ ಇಪ್ಪ ಕೇಸನ್ನ ಅಲ್ಲಿಗೆ ಕ್ಲೋಸ್ ಮಾಡ್ತೇವೆ. ಹಲೋ, ನಾನೇ ಶ್ರೀರಾಮಚಂದ್ರ ಗೌಡ ಮಾತಾಡ್ತಾ ಇರೋದು. ಹ್ಞೂ ಕಣ್ಣಿ, ನಾನು ಏನ್ರ ಪುಟ್ಮಲ್ಲಿ. ಒಂದೇ ಒಂದು ನಿಮಿಷ ಸರಿ ಫೋನ್ ಮಾಡ್ತೀನಿ. ಬಾಬಣ್ಣ, ಯಾರ್ದ ಫೋನು? ಆಮೇಲೆ ಪುಟ್ಮಲ್ಲಿ ಫ್ರಾನ್ಸಿಂದ ದೊಡ್ಡ ಫ್ಯಾಷನ್ ಡಿಸೈನರ್ ರಾಬರ್ಟ್ ಅನ್ನೋರು ಫೋನ್ ಮಾಡಿದ್ರು ಕಮ್ಮೆ. ನೀನು ಅಣ್ಣಪ್ಪನವ್ರಿಗೆ ಬಟ್ಟೆಗಳು ಹೊಲ್ಕೊಟ್ಟಿದ್ದಲ್ಲ, ಅವರು ಹಾಕೊಂಡು ಓಡಾಡ್ಬೇಕಾರೆ ಯಾರೋ ವಿಡಿಯೋ ಮಾಡಿ ಅವರು ಕಳಿಸಿದ್ರಂತೆ. ಅದೆಲ್ಲ ಅವ್ರಿಗೆ ಇಷ್ಟ ಆಗ್ಬಿಟ್ಟು ನಿನಗೊಂದು ಆಫರ್ ಕೊಟ್ಟಾರ. ಯಾನದು? ನೀನು ಫ್ಯಾಷನ್ ಡಿಸೈನರ್ ಆಗಿ 5 ವರ್ಷ ಫ್ರಾನ್ಸಲ್ಲೇ ಇರ್ಬೇಕಂತೆ. ತಲೆ ಕೆಟ್ರೆ ಲೈಫ್ ಲಾಂಗ್ ಅಲ್ಲೇ ಇರ್ಬೇಕಂತೆ.